ಸ್ನೇಹಿತರೆ, ನಮಸ್ಕಾರ. ಬ್ಯಾಂಕ್ ಜನಾರ್ದನ್. ಬ್ಯಾಂಕ್ ಜನಾರ್ದನ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಯಾರಿಗೆ ತಾನೇ ಇವರ ಸಿನಿಮಾಗಳು ಮತ್ತು ಸಿನಿಮಾದಲ್ಲಿ ಮಾಡಿದಂಥ ಒಂದೊಂದು ಪಾತ್ರಗಳು ಯಾರಿಗೆ ತಾನೇ ಇವತ್ತಿಗೂ ಕೂಡ ಕಣ್ಣು ಮುಂದೆ ಬರೋದಿಲ್ಲ ಹೇಳಿ? ಹಿರಿಯ ನಟ, ಅತ್ಯಂತ ಹಿರಿಯ ನಟ, 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟ, ಜೊತೆಗೆ 76 ವರ್ಷ ವಯಸ್ಸು. ಇಷ್ಟಾದರೂ ಕೂಡ ನಟನೆಯಿಂದ ದೂರ ಉಳಿದಿರಲಿಲ್ಲ ಬ್ಯಾಂಕ್ ಜನಾರ್ದನ್. ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಬಂದಿದ್ರು ಬ್ಯಾಂಕ್ ಜನಾರ್ದನ್. ಬ್ಯಾಂಕ್ ಜನಾರ್ದನ್ ನಟಿಸಿದಂತಹ ಈ ಹಿಂದಿನ ಸಿನಿಮಾಗಳಿದಾವಲ್ಲ, ಅವೆಲ್ಲವೂ ಕೂಡ ಸೂಪರ್ ಹಿಟ್ ಸಿನಿಮಾಗಳೇ. ಅವರು ಮಾಡಿದಂಥ ಒಂದೊಂದು ಪಾತ್ರವೂ ಕೂಡ ರಿಜಿಸ್ಟರ್ ಆಗುವಂಥ ಪಾತ್ರಗಳೇ. ಯಾವುದೇ ಪಾತ್ರ ಇರಲಿ, ಆ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ ಬ್ಯಾಂಕ್ ಜನಾರ್ದನ್ ಒಬ್ಬ ನಿಪುಣ ಅಂತಲೇ ಹೇಳ್ಬೋದು. ತನ್ನದೇ ಆದಂತಹ ಬಾಡಿ ಲ್ಯಾಂಗ್ವೇಜ್, ತನ್ನದೇ ಆದಂತಹ ಕಾಮಿಡಿ ಟೈಮಿಂಗ್ ಮೂಲಕ ಬ್ಯಾಂಕ್ ಜನಾರ್ದನ್ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡವರು. ಇವತ್ತಿಗೆ ಬ್ಯಾಂಕ್ ಜನಾರ್ದನ್ ಅವರು ಸಹಜವಾಗಿ ವಯೋಸಹಜ ಕಾಯಿಲೆಗಳಿಂದ ನಮ್ಮನ್ನು ಅಗಲಿದ್ದಾರೆ. ಆದರೆ ಬ್ಯಾಂಕ್ ಜನಾರ್ದನ್ ಅವರು ಇದ್ದಷ್ಟು ದಿನವೂ ಕೂಡ ಮನೋರಂಜನೆಯನ್ನು ಕೊಟ್ಟವರು, ಜನರಿಗೆ ಖುಷಿಯನ್ನು ಹಂಚಿದವರು ಅನ್ನೋದರಲ್ಲಿ ಡೌಟೇ ಇಲ್ಲ. ಮೂಲತಃ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ 1948ರಲ್ಲಿ ಜನಿಸಿದಂತಹ ಬ್ಯಾಂಕ್ ಜನಾರ್ದನ್ ಅವರು ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ನಟನಾ ಕ್ಷೇತ್ರಕ್ಕೆ ಬಂದವರು. ಶಾಲೆ ಮತ್ತು ಕಾಲೇಜು ದಿನಗಳಲ್ಲಿ ನಾಟಕದ ಗೀಳನ್ನು ಅಂಟಿಸಿಕೊಂಡಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ನಾಟಕಗಳಲ್ಲಿ ಅಭಿನಯವನ್ನು ಮಾಡ್ತಾ 1991ರಿಂದ ಸಿನಿಮಾ ರಂಗದ ಕಡೆಗೆ ಮುಖವನ್ನು ಮಾಡಿದರು. ಬ್ಯಾಂಕ್ ಜನಾರ್ದನ್ ಕನ್ನಡದ ಪ್ರಖ್ಯಾತ ಹಾಸ್ಯ ನಟರಲ್ಲಿ ಒಬ್ಬರು ಅನ್ನುವಂತಹ ರಿಮಾರ್ಕ್ಸನ್ನು ಪಡೆದಿದ್ರು. ಬ್ಯಾಂಕ್ ಜನಾರ್ದನ್ ಅವರು ಹೊಳಲ್ಕೆರೆಯಲ್ಲೇ ತಮ್ಮ ಬಾಲ್ಯವನ್ನು ಕಳೆದಿದ್ರು. ಬಳಿಕ ಅಲ್ಲಿಯೇ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ನಂತರ ಯಾವಾಗ ಈ ನಟನೆಯ ಗೀಳು ಇವರನ್ನು ವಿಪರೀತವಾಗಿ ಕಾಡೋದಕ್ಕೆ ಶುರುವಾಯಿತು, ಬ್ಯಾಂಕ್ ಉದ್ಯೋಗವನ್ನು ಬಿಟ್ಟು ಸಿನಿಮಾ ಕ್ಷೇತ್ರಕ್ಕೆ, ಬಣ್ಣದ ಲೋಕಕ್ಕೆ ಬಂದರು ಬ್ಯಾಂಕ್ ಜನಾರ್ದನ್ ಅವರು. ಕನ್ನಡದಲ್ಲಿ ಶಂಕರ್ ನಾಗ್, ಆನಂದ್ ನಾಗ್, ರವಿಚಂದ್ರನ್, ಜಗ್ಗೇಶ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹೀಗೆ ಘಟಾನುಘಟಿಗಳ ಜೊತೆಗೆ ನಟಿಸಿ ಪ್ರಖ್ಯಾತಿಯನ್ನು ಹೊಂದಿದ್ದವರು ಬ್ಯಾಂಕ್ ಜನಾರ್ದನ್. ಬ್ಯಾಂಕ್ ಜನಾರ್ದನ್ ಅಭಿನಯದ ತರ್ಲೆ ನನ್ನ ಮಗ, ಸೂಪರ್ ನನ್ನ ಮಗ, ಬಣ್ಣ ನನ್ನ ಮಗ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದಂಥ ಸಿನಿಮಾಗಳು. ಈವರೆಗೂ ಸುಮಾರೊಂದು 500-600 ಸಿನಿಮಾಗಳಲ್ಲಿ ನಟಿಸಿರುವಂತಹ ಬ್ಯಾಂಕ್ ಜನಾರ್ದನ್ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆ ಮತ್ತು ರಂಗಭೂಮಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಹಾಸ್ಯ ನಟರಾಗಿ ತಮ್ಮದೇ ಆದಂಥ ಛಾಪನ್ನು ಕೂಡ ಮೂಡಿಸಿದರು ಬ್ಯಾಂಕ್ ಜನಾರ್ದನ್. ಅಷ್ಟೇ ಅಲ್ಲದೆ ಪಾಪ ಪಾಂಡು, ಮಾಂಗಲ್ಯ, ರೋಬೋ, ಜೋಕಾಲಿ ಮುಂತಾದಂತಹ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದರು. ಇತ್ತೀಚೆಗೆ ಒಂದಷ್ಟು ಕಾಯಿಲೆಗಳಿಂದ ಇವರು ಬಳಲ್ತಾ ಇದ್ರು. ಸೊ ಆಗಾಗ ಆಸ್ಪತ್ರೆಗೂ ಕೂಡ ದಾಖಲಾಗ್ತಿದ್ರು. ಮೂರು ಬಾರಿ ಇವರಿಗೆ ಹೃದಯಾಘಾತ ಆಗಿರೋದು, 3 ಬಾರಿಯೂ ಕೂಡ ಬದುಕಿ ಬಂದಿದ್ರು. ಆದರೆ ಕೊನೆಗೆ ಈ ಬಾರಿ ಮಾತ್ರ ಮಣಿಪಾಲ್ ಆಸ್ಪತ್ರೆಯಲ್ಲಿ ನರಳಿ ಕೊನೆಗೆ ತಮ್ಮ ಜೀವವನ್ನು ಬಿಟ್ಟಿದ್ದಾರೆ ಬ್ಯಾಂಕ್ ಜನಾರ್ದನ್ ಅವರು. ಈ ವಿಚಾರ ತಿಳಿತಾ ಇದ್ದಂತೆ ಸಹಜವಾಗಿ ಸಹನಟರು, ಸಂಬಂಧಿಕರು ಎಲ್ಲರೂ ಕೂಡ ಬ್ಯಾಂಕ್ ಜನಾರ್ದನ್ ಅವರ ನಿವಾಸಕ್ಕೆ ದೌಡಾಯಿಸಿದರು. ಈ ಸುದ್ದಿಯನ್ನು ಅವರ ಮಗ ಖಚಿತಪಡಿಸಿದರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಿಸಿದಂಥ ಬ್ಯಾಂಕ್ ಜನಾರ್ದನ್ ಅವರನ್ನು ನಂತರ ಮನೆಗೆ ಕರ್ಕೊಂಬರಲಾಗಿದೆ. ಈಗ ಎಲ್ಲರೂ ಕೂಡ ಇವರ ಅಂತಿಮ ದರ್ಶನವನ್ನು ಪಡೆಯುವಂತಹ ಸಂದರ್ಭ. ಈಗಾಗಲೇ ಬ್ಯಾಂಕ್ ಜನಾರ್ದನ್ ಅವರು ಮಾಡಿದಂಥ ಸಾಧನೆ ಏನು, ಮಾಡಿದಂಥ ಪಾತ್ರಗಳೇನು ಅನ್ನೋದನ್ನು ನಾವೆಲ್ಲರೂ ಕೂಡ ಮೆಲುಕು ಹಾಕುವಂಥ ಸಂದರ್ಭ ಇದು. ಯಾಕಂತ ಹೇಳಿದರೆ ಬ್ಯಾಂಕ್ ಜನಾರ್ದನ್ ಅವರು ನಟಿಸಿದಂಥ ಪಾತ್ರಗಳು ಅಂತಹ ಗಟ್ಟಿ ಪಾತ್ರಗಳೇ ಅಂತಲೇ ನಾವು ತಿಳಿಬೇಕು. ಒಂದೊಂದು ಪಾತ್ರವು ಕೂಡ ಒಂದೊಂದು ರೀತಿಯಾದಂತಹ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದಂತಹ ಸಿನಿಮಾಗಳೇ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ತಮ್ಮ 76ನೇ ವಯಸ್ಸಿನವರೆಗೂ ಕೂಡ ಆ್ಯಕ್ಟಿವ್ ಆಗಿದ್ದಂತಹ ವ್ಯಕ್ತಿ. ಬ್ಯಾಂಕ್ ಉದ್ಯೋಗಿ ಆಗಿದ್ದಂತಹ ಈ ಬ್ಯಾಂಕ್ ಜನಾರ್ದನ್ ಅವರು ನಾಟಕದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿ ಹಾಸ್ಯ ಪಾತ್ರಗಳಿಂದ ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಂಡವರು. ಅಸಲಿಗೆ ಇಲ್ಲಿ ಈ ಬ್ಯಾಂಕ್ ಜನಾರ್ದನ್ ಅವರ ಜೀವನವನ್ನು ಬದಲಾಯಿಸಿದಂಥ ಇಬ್ಬರು ವ್ಯಕ್ತಿಗಳ ಪರಿಚಯವನ್ನು ನಿಮಗೆ ನಾನು ಮಾಡಿಸ್ಲೇಬೇಕು. ಆ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಒಂದು ಧೀರೇಂದ್ರ ಗೋಪಾಲ್, ಮತ್ತೊಂದು ಕಾಶಿನಾಥ್ ಅವರು. ಹೌದು, ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಜನಾರ್ದನ್ ಅವರ ಬದುಕನ್ನೇ ಬದಲಾಯಿಸಿದಂತಹ ದಿಗ್ಗಜರು ಅಂತಲೇ ಹೇಳ್ಬೋದು. ಇಲ್ಲಿ ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ನಂತರ ನಟನೆ ಕಡೆಗೆ ಆಸಕ್ತಿಯನ್ನು ಬೆಳೆಸ್ತಾರೆ. ಆರಂಭದಲ್ಲಿ ನಾಟಕಗಳನ್ನು ಮಾಡಿಕೊಂಡಿದ್ದಂತಹ ಈ ಬ್ಯಾಂಕ್ ಜನಾರ್ದನ್ ಅವರು ಸಿನಿಮಾಗಳಲ್ಲಿ ಮಿಂಚೋದಕ್ಕೆ ಶುರು ಮಾಡೋದು ಒಂದು ಚಿಕ್ಕ ಪಾತ್ರದ ಮೂಲಕ. ಹಾಸ್ಯ ಪಾತ್ರಗಳ ಮೂಲಕ ಬ್ಯಾಂಕ್ ಜನಾರ್ದನ್ ಅವರು ಗಮನವನ್ನು ಸೆಳೆದಂಥವ್ರು ಅನ್ನೋದರಲ್ಲಿ ಡೌಟೇ ಇಲ್ಲ. ಇಲ್ಲಿ ಅಸಲಿಗೆ ಚಿತ್ರರಂಗಕ್ಕೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಯಾರು ಅಂತೇಳಿ ಕೇಳಿದರೆ ಅದೇ ಧೀರೇಂದ್ರ ಗೋಪಾಲ್ ಅವರು. ಅವರು ಕೊಟ್ಟಂಥ ಆಫರ್ನ ಪರಿಣಾಮವಾಗಿ ಚಿತ್ರರಂಗಕ್ಕೆ ಬರ್ತಾರೆ. ಚಿತ್ರರಂಗದಲ್ಲಿ 2ನೇ ಇನ್ನಿಂಗ್ಸ್ ಆರಂಭಕ್ಕೆ ಕಾರಣ ಯಾರು ಅಂತೇಳಿ ಕೇಳಿದ್ರೆ ಅದು ಕಾಶಿನಾಥ್ ಅವರು. ಹೌದು, ಜನಾರ್ದನ್ ಅವರು SSLC ಪಾಸ್ ಆಗಿದ್ರು. ಆಗಿನ ಕಾಲಕ್ಕೆ ಅವರಿಗೆ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತು. ಇವುಗಳ ಜೊತೆಗೆ ಅವರು ನಾಟಕಗಳಲ್ಲೂ ಕೂಡ ನಟಿಸಿದ್ರು ಕೂಡ.
ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ವಾಸವಾಗಿದ್ದಂತಹ ಬ್ಯಾಂಕ್ ಜನಾರ್ದನ್ ಅವರು ಗೌಡರ ಗದ್ದಲ ನಾಟಕವನ್ನು ಮಾಡ್ತಾ ಇದ್ರು. ಇದರಲ್ಲಿ ಅವರ ನಟನೆಯನ್ನು ನೋಡಿ ಅನೇಕರು ಮೆಚ್ಚಿಕೊಂಡಿದ್ರು. ಒಂದು ದಿನ ಇವರ ನಾಟಕವನ್ನು ಹಿರಿಯ ನಟ ಧೀರೇಂದ್ರ ಗೋಪಾಲ್ ಅವರು ನೋಡ್ತಾರೆ. ಚಿತ್ರರಂಗಕ್ಕೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಆಹ್ವಾನವನ್ನು ಕೊಡ್ತಾರೆ. ಕೆಲ ಸಮಯ ಬಿಟ್ಟು ಜನಾರ್ದನ್ ಅವರು ಧೀರೇಂದ್ರ ಗೋಪಾಲ್ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಆಗ್ತಾರೆ. ಜನಾರ್ದನ್ ನಟಿಸಿದಂಥ ಮೊದಲ ಸಿನಿಮಾ ಊರಿಗೆ ಉಪಕಾರಿ. ವಿಷ್ಣುವರ್ಧನ್ ಜೊತೆಗೆ ಅವರ ಕಾಂಬಿನೇಷನ್ ಇತ್ತು. ಮೊದಲ ಚಿತ್ರದಲ್ಲೇ ಉತ್ತಮವಾಗಿ ನಟಿಸಿದಂತಹ ವಿಚಾರ ಭಾರಿ ವೈರಲ್ ಆಗ್ತದೆ. ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರಿಗೆ ಗೊತ್ತಾಗುತ್ತೆ. ಅಚ್ಚರಿಯ ವಿಚಾರ ಅಂದರೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡೇ ಜನಾರ್ದನ್ ಅವರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದರು. ನಂತರ ಬೆಂಗಳೂರಿಗೆ ಟ್ರಾನ್ಸ್ಫರನ್ನು ಮಾಡಿಸ್ಕೊಳ್ತಾರೆ. ಕೊನೆಗೆ ಬ್ಯಾಂಕಿಗೆ ಸರಿಯಾಗಿ ಹೋಗದೆ ಸಂಬಳವೇ ಇಲ್ಲದಂತಾಗಿ ಹೋಗ್ಬಿಡುತ್ತೆ. ಸಣ್ಣ ಪುಟ್ಟ ಪಾತ್ರಗಳೇ ಆಗಿದ್ದರಿಂದ ಜನಾರ್ದನ್ ಅವರಿಗೆ ಬೇಸರ ಕೂಡ ಆಗುತ್ತೆ. ಯಾವುದೇ ನಟನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿರ್ಧರಿಸಿ 6 ತಿಂಗಳುಗಳ ಕಾಲ ಸೈಲೆಂಟಾಗಿ ಮತ್ತು ತುಂಬ ಡೆಡಿಕೇಶನ್ನಿಂದ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಾರೆ. ಇದರಿಂದ ಪ್ರಮೋಷನ್ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ಕಾಶಿನಾಥ್ ಅವರು ಅಜಗಜಾಂತರ ಹೆಸರಿನ ಸಿನಿಮಾವನ್ನು ಮಾಡ್ತಾರೆ. ಇದಕ್ಕೆ ಬ್ಯಾಂಕ್ ಜನಾರ್ದನ್ ಅವರಿಗೆ ಆಫರನ್ನು ಕೊಡ್ತಾರೆ. ಅಲ್ಲಿಂದ ಮತ್ತೆ ವೃತ್ತಿ ಬದುಕು ಬದಲಾಗ್ತಾ ಹೋಗುತ್ತೆ. ಬ್ಯಾಂಕ್ನಿಂದ ಬಣ್ಣದ ಲೋಕದ ಕಡೆಗೆ ಬದುಕು ಟರ್ನ್ ಪಡೆಯುತ್ತೆ. ಅಲ್ಲಿಂದ ವೃತ್ತಿ ಬದುಕು ಬದಲಾಗಿ ಹೋಯಿತು. ಇದರಿಂದ ಜನಾರ್ದನ್ ಅವರ 2ನೇ ಇನ್ನಿಂಗ್ಸ್ ಕೂಡ ಶುರುವಾಯಿತು ಅಂತ ಹೇಳ್ಬಿಟ್ಟು ಹಿರಿಯ ಪತ್ರಕರ್ತರು ಹೇಳ್ತಾರೆ. ಸೊ ದಟ್ಟು ಅವತ್ತು ಕಾಶಿನಾಥ್ ಕೊಟ್ಟಂತಹ ಒಂದು ಅವಕಾಶ, ಅಜಗಜಾಂತರ ಅನ್ನುವಂಥ ಒಂದು ಅವಕಾಶ ಇವತ್ತು ಅಜಗಜಾಂತರ ಒಂದು ಡಿಫ್ರೆನ್ಸನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಇವರ ಬಾಳಲ್ಲಿ. ಇವತ್ತಿಗೆ ಕಾಶಿನಾಥ್ ಅವರು ಕೊಟ್ಟಂತಹ ಮತ್ತು ಧೀರೇಂದ್ರ ಗೋಪಾಲ್ ಅವತ್ತು ಕರ್ಕೊಂಬಂದಂತಹ ಸಹಾಯವನ್ನು ಯಾವತ್ತೂ ಕೂಡ ಮರೆತಿಲ್ಲ ಇವರು. ಆದರೆ ಈಗ ಈ ಇಹಲೋಕವನ್ನು ತ್ಯಜಿಸುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮೆಲುಕು ಹಾಕುವಂಥ ಸಂದರ್ಭ ಇದು. ಅಸಲಿಗೆ ಇದು ಈ ರೀತಿಯಾಗಿ ಅವರು ಜೀವನವನ್ನೇ ಮುಗಿಸಿಬಿಡುವಂತಹ ವಯಸ್ಸು ಕೂಡ ಅಲ್ಲ. ಜಸ್ಟ್ 76, 76 ವರ್ಷ. 76 ವರ್ಷ ಭಾರಿ ದೊಡ್ಡ ವಯಸ್ಸೇನಲ್ಲ. ಆದರೆ ಇಲ್ಲಿವರೆಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದು, ಇಲ್ಲಿವರೆಗೂ ಕೂಡ ನಟನೆ ಅನ್ನೋದನ್ನು ಜೀವಿಸಿಕೊಂಡು ಬರೋದಕ್ಕೆ ಕಾರಣ ಆಗಿದ್ದು ಅವರಿಗೆ ಬಣ್ಣದ ಲೋಕದ ಮೇಲೆ ಮತ್ತು ಈ ನಟನ ಕ್ಷೇತ್ರದ ಮೇಲೆ ಇರುವಂತಹ ಗೌರವ, ಪ್ರೀತಿ ಮತ್ತು ಅದೊಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಬ್ಯಾಂಕ್ ಜನಾರ್ದನ್ ನಟಿಸಿದಂತಹ ಬಹುತೇಕ ಸಿನಿಮಾಗಳು ಇವತ್ತಿಗೂ ಕೂಡ ಸೂಪರ್ ಹಿಟ್ ಸಿನಿಮಾಗಳೇ. ಅದರಲ್ಲೂ ಕೂಡ ಬ್ಯಾಂಕ್ ಜನಾರ್ದನ್ ಮತ್ತು ದೊಡ್ಡಣ್ಣ ಇರ್ಬೋದು, ಬ್ಯಾಂಕ್ ಜನಾರ್ದನ್ ಮತ್ತು ಜಗ್ಗೇಶ್ ಇರ್ಬೋದು, ಬ್ಯಾಂಕ್ ಜನಾರ್ದನ್ ಮತ್ತು ಸಾಧು ಕೋಕಿಲ ಇರ್ಬೋದು, ಬ್ಯಾಂಕ್ ಜನಾರ್ದನ್ ಮತ್ತು ಇನ್ನಿತರ ಹಾಸ್ಯ ಕಲಾವಿದರು ಇರ್ಬೋದು. ಇವರ ಜೊತೆಗೆ ನಟಿಸಿದಂಥ ಒಂದೊಂದು ಸೀನ್ಗಳು ಕೂಡ ಇವತ್ತಿಗೂ ಕೂಡ ಎಂಥವ್ರನ್ನಾದರೂ ಕೂಡ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವಂಥ ಶಕ್ತಿಯನ್ನು ಹೊಂದಿರುವಂಥ ಸೀನ್ಗಳೇ. ಇದರ ಜೊತೆಗೆ ಪೋಷಕ ಪಾತ್ರಗಳಲ್ಲೂ ಕೂಡ ನಟಿಸೋದರಲ್ಲಿ ಬ್ಯಾಂಕ್ ಜನಾರ್ದನ್ ಹಿಂದೆ ಬಿದ್ದಿರಲಿಲ್ಲ. ಆ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದರು. ಒಂದು ತುಂಬು ಬದುಕನ್ನು ಸಾಗಿಸಿದಂಥ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ತಮ್ಮ 76ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ಮೂಲಕ ತಮ್ಮ ಹೊಸ ಜೀವನದ ಪಯಣವನ್ನು ಶುರು ಮಾಡಿದ್ದಾರೆ. ಅಲ್ಲಿಗೆ ಬ್ಯಾಂಕ್ ಜನಾರ್ದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋದು ನಮ್ಮ ಆಶಯ ಕೂಡ. ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ? ಜೊತೆಗೆ ಬ್ಯಾಂಕ್ ಜನಾರ್ದನ್ ಅವರ ಹೆಸರು ಹೇಳಿದ ತಕ್ಷಣ ತಟ್ಟಂತೇಳಿ ನಿಮಗೆ ನೆನಪಿಗೆ ಬರುವಂತಹ ಒಂದು ಸಿನಿಮಾದ ಒಂದು ಸೀನ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.